ಎಲ್ಲರಿಗೂ ನಮಸ್ಕಾರ. ತ್ರಿಭಾಷಾ LSRW ಫೌಂಡೇಶನ್ ಚಾನೆಲ್ಗೆ ಸ್ವಾಗತ. ಇವತ್ತು ನಾವು 10ನೇ ತರಗತಿಯ ಸೆಕೆಂಡ್ ಲ್ಯಾಂಗ್ವೇಜ್ ಆದಂತಹ ಕನ್ನಡ ಭಾಷೆಯ ಅಸಿ ಮಸಿ ಕೃಷಿ ಗದ್ಯ ಪಾಠದ ವಿಶ್ಲೇಷಣೆಯನ್ನ ಎಕ್ಸ್ಪ್ಲನೇಷನ್ ಅನ್ನ ನೋಡೋಣ. ಇದು LSRW ಬೇಸ್ಡ್ ಆಗಿರುತ್ತೆ. LSR ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಬೇಸ್ ಆಗಿರುತ್ತೆ. ಇಲ್ಲಿ 4 ಆಯ್ಕೆಗಳನ್ನ ಕೊಟ್ಟಿದ್ದಾರೆ. ಅದರಲ್ಲಿ ಸರಿಯಾದನ್ನ ಆರಿಸಿ ಬರೆಯಬೇಕು. ಅಸಿ ಅಂದ್ರೆ ಪದದ ಅರ್ಥ ಯುದ್ಧ. ಕಾರ್ಯ ಪದದ ತದ್ಭವ ರೂಪ ಕಜ್ಜ. ಕ್ರಿಮಿಕೀಟ ಪದವು ಈ ವ್ಯಾಕರಣ ಅಂಶಕ್ಕೆ ಉದಾಹರಣೆಯಾಗಿದೆ. ಜೋಡು ನುಡಿ. ನುಡಿಗಟ್ಟು ಯುದ್ಧ ಪದದ ತದ್ಭವ ಯುದ್ಧ 4ನೇದು ಯುದ್ಧ ಪದದ ತದ್ಭವ ರೂಪ ಜುದ್ಧ. ಸರ್ವಾಧಿಕಾರಿ ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ. ಸವರ್ಣ ದೀರ್ಘ ಸಂಧಿ. ಸರ್ವಾಧಿಕಾರಿ ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ. ಆಮೇಲೆ 6ನೇ ಅನುನಾಸಿಕ ಸಂಧಿಗೆ ಉದಾಹರಣೆ ಚಿನ್ಮೂಲ. ಯಾಕಂದ್ರೆ ಮೂಲ ಮೂಗಿನಿಂದ ಪ್ರೊನೌನ್ಸ್ ಆಗೋದು. ಅನುನಾಸಿಕ ಸಂಧಿಗೆ ಉದಾಹರಣೆ ಚಿನ್ಮೂಲ. ಇವುಗಳಲ್ಲಿ ಗುಣಸಂಧಿಗೆ ಉದಾಹರಣೆ ವೀರೇಶ. ಆಮೇಲೆ 8ನೇದು ರಾಟೆ ಪದದ ಅರ್ಥ ಗಾಡಿ. 9ನೇದು ಅತಿವೃಷ್ಟಿ ಪದದ ವಿರುದ್ಧ ಪದ ಅನಾವೃಷ್ಟಿ. ಈ ಪದಗಳಲ್ಲಿ ವೃದ್ಧಿ ಸಂಧಿಗೆ ಉದಾಹರಣೆ ಏಕೈಕ. ಪ್ರಶ್ನೆ: ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ. ದೇಶದ ಉದ್ಧಾರ ಯಾರು ಯಾರನ್ನು ಅವಲಂಬಿಸಿದೆ ಎಂದು ಲೇಖಕರು ಹೇಳಿದ್ದಾರೆ. ದೇಶದ ಉದ್ಧಾರ ಹಸಿಮಸಿ ಕೃಷಿಯನ್ನ ಅವಲಂಬಿಸಿದೆ ಎಂದು ಲೇಖಕರು ಹೇಳಿದ್ದಾರೆ. ಇದು ಜೂನ್ 2024ರ ಪ್ರಶ್ನೆಯಾಗಿದೆ. ನೋಡ್ರಿ, ದೇಶದ ಉದ್ಧಾರ ಯಾರನ್ನ ಅವಲಂಬಿಸಿದೆ? ಹಸಿಮಸಿ ಕೃಷಿಯನ್ನ. ಅಂದ್ರೆ ಹಸಿ ಅಂದ್ರೆ ಯುದ್ಧ, ಸೈನಿಕರು ಮತ್ತೆ ಸಾಹಿತ್ಯಕಾರರ ಮೇಲೆ ನಿಂತಿದೆ. ಇಲ್ಲಿ ನೋಡ್ರಿ, ಹಸಿಮಸಿ ಅಂದರೆ ಏನು? ಹಸಿ ಅಂದ್ರೆ ಯುದ್ಧ, ಸೈನಿಕರು. ಮಸಿ ಅಂತಂದ್ರೆ ಸಾಹಿತ್ಯ, ಕೃಷಿ ಅಂದ್ರೆ ರೈತರು. ಈ 3 ಜನರ ಮೇಲೆ ನಿಂತಿದೆ. ಈ ನಾಡಿನ ಬೆನ್ನೆಲುಬು ಯಾರು? ಇದು 23, 25ರಲ್ಲಿ ಬಿದ್ದಿತ್ತು 12ನೇ ಕ್ವಶನ್. 13ನೇದು 23 ಮತ್ತು 25ರಲ್ಲಿ. ನಾಡಿನ ಬೆನ್ನೆಲುಬು ಕೃಷಿಕರು. ನಾಡಿನ ಬೆನ್ನೆಲುಬು ಯಾರ್ರಿ? ಕೃಷಿಕರು. ಶ್ರೀ ಪಂಡಿತನ 14ನೇ ಕ್ವಶನ್. ಪಂಡಿತಾರಾಧ್ಯ ಶಿವಾಚಾರ್ಯರು ಏನೆಂದು ಖ್ಯಾತಿಯಾಗಿದ್ದರು? ಜಂಗಮರು ಅಂತ ಹೇಳೋರು ಖ್ಯಾತಿಯಾಗಿದ್ರು. ಶ್ರೀ ಪಂಡಿತಾರಾಧ್ಯ ಶ್ರೀಚಾರ್ಯರಿಗೆ ರೋಟರಿ ಸಂಸ್ಥೆ ಯಾವ ಪ್ರಶಸ್ತಿ ನೀಡಿದೆ? ಪಾ ಹ್ಯಾರಿಶ್ ಅನ್ನೋ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ. ಸರ್ವಜ್ಞ ಹೇಳಿರುವಂತೆ ಕೋಟಿ ವಿದ್ಯೆಗಿಂತ ಮಿಗಿಲಾದ ವಿದ್ಯೆ ಯಾವುದು? ಮೇಟಿ ವಿದ್ಯೆ. 24ರಲ್ಲಿ ಬಿದ್ದಿತ್ತು. 2024ರಲ್ಲಿ ಕ್ವಶನ್ ಬಿದ್ದಿತ್ತು. ಸರ್ವಜ್ಞ ಹೇಳಿರುವಂತೆ ಕೋಟಿ ವಿದ್ಯೆಗಿಂತ ಮಿಗಿಲಾದದ್ದು ಮೇಟಿ ವಿದ್ಯೆ. ಹಸಿ ಮಸಿಗಿಂತ ಮಹತ್ವವಾದದ್ದು ಕೃಷಿ. ನೋಡ್ರಿ, ಈ 17ನೇದು ಹಸಿ ಮಸಿಗಿಂತ ಮಹತ್ವವಾದ ಯಾವುದು? ಕೃಷಿ. ಯಾವುದು ಇಲ್ಲದಿದ್ದರೆ ದೇಶದ ಆಟವೇ ನಡೆಯದು ಎಂದು ಶ್ರೀ ಪಂಡಿತಾರಾಧ್ಯ ಶಿವಾಚಾರ್ಯ ಹೇಳಿದ್ದಾರೆ. ಇದು 2025 ಮೇದರಲ್ಲಿ ಬಿದ್ದಿತ್ತು. ಕೃಷಿ ಇಲ್ಲದಿದ್ದರೆ ದೇಶದ ಆಟವೇ ನಡೆಯದು ಎಂದು ಪಂಡಿತಾರಾಧ್ಯ ಶಿವಾಚಾರ್ಯರು ಹೇಳಿದ್ದಾರೆ. ಇಲ್ಲಿ 3-4 ಪ್ರಶ್ನೆಗಳನ್ನ ನೋಡೋಣ. ನಮ್ಮ ದೇಶದ ರಕ್ಷಣಾ ಪಡೆ ಏಕೆ ಪ್ರಬಲವಾಗಿರಬೇಕು? ಇದು 25 ಏಪ್ರಿಲ್ ಮತ್ತು ಮೇ 2ರಲ್ಲಿ ಬಿದ್ದಿತ್ತು. ಇಲ್ಲೇನು ಹೇಳ್ತಾರೆ? ಸೈನಿಕರು ಪ್ರಬಲರಾಗಿದ್ದಾಗ ದೇಶವನ್ನು ರಕ್ಷಣೆ ಮಾಡಲು ಸಾಧ್ಯ. ಇಲ್ಲದಿದ್ದರೆ ಬಲಿಷ್ಠ ದೇಶ ಎಲ್ಲರನ್ನೂ ಹೊಡೆದು ಹಾಕಿ ತಾನೇ ಸೂರ್ಯ ಮುಳುಗದ ಸಾಮ್ರಾಜ್ಯವನ್ನು ಸ್ಥಾಪಿಸಿ ಸರ್ವಾಧಿಕಾರಿಯಂತೆ ಮೆರೆಯಬಹುದು. ಆದುದರಿಂದ ನಮ್ಮ ರಕ್ಷಣಾ ಪಡೆ ತುಂಬಾ ಪ್ರಬಲವಾಗಿರಬೇಕು. ನೋಡ್ರಿ, ರಕ್ಷಣಾ ಪಡೆ ಇಲ್ದಿದ್ರೆ ಏನಾಗತ್ರಿ? ಬೇರೆ ದೇಶಗಳು ನಮ್ಮ ಮೇಲೆ ಆಕ್ರಮಣ ಮಾಡಿ ಸರ್ವಾಧಿಕಾರತ್ವನ ಸ್ಥಾಪಿಸಿ ನಮ್ಮನ್ನ ಆಳ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾವ. ರೈತರು ಎದುರಿಸುತ್ತಿರುವ ಸಮಸ್ಯೆಗಳು ಯಾವುವು? ರೈತರು ಒಂದೆಡೆ, ಇದು 24, 25ರಲ್ಲಿನೂ ಬಿದ್ದಿತ್ತು. ಇಲ್ಲರಿ, ರೈತರು ಒಂದೆಡೆ ನಿಸರ್ಗದ ಜೊತೆ ಹೋರಾಟ ಮಾಡಬೇಕು. ಸಕಾಲಕ್ಕೆ ಸರಿಯಾಗಿ ಮಳೆ ಬರುವುದಿಲ್ಲ, ಉತ್ತಮ ಬೀಜ ಸಿಗುವುದಿಲ್ಲ, ಭೂಮಿ ಬರಡಾಗಿರುತ್ತದೆ, ಕ್ರಿಮಿ ಕೀಟಗಳ ಹಾವಳಿಯಿಂದ ಬೆಳೆ ವಿವಿಧ ರೀತಿಯ ರೋಗಗಳು ತಗುಲಿ ಬೇಸಾಯವೇ ಬೇಡ ಎಂಬ ಮನಸ್ಥಿತಿ, ಜೊತೆಗೆ ಬೆಂಬಲ ಸಿಗದೇ ಇರುವುದು, ಇವೆಲ್ಲ ರೈತರು ಎದುರಿಸುತ್ತಿರುವ ಸಮಸ್ಯೆಗಳು. ನೋಡ್ರಿ, ಏನ್ರಿ? ಮೊದ್ಲು ನಿಸರ್ಗ ಜೊತೆ ಹೋರಾಡ್ಬೇಕು, ಮಳೆ ನಿರೀಕ್ಷೆ ಜೊತೆ ಇರ್ತಾರೆ, ಆಮೇಲೆ ಉತ್ತಮ ಬೀಜ ಸಿಗುವುದಿಲ್ಲ, ಭೂಮಿ ಬರಡಾಗಿರುತ್ತೆ, ಕ್ರಿಮಿ ಕೀಟಗಳ ಹಾವಳಿಯಾಗಿರುತ್ತೆ, ಜೊತೆಗೆ ಬೆಳೆದಂತ ಬೆಳೆಗೆ ಯೋಗ್ಯ ಬೆಲೆ ಸಿಗುವುದಿಲ್ಲ. ಇವು ರೈತರು ಎದುರಿಸುತ್ತಿರುವ ಸಮಸ್ಯೆಗಳು. ಕೃಷಿಕರು ಭೂಮಿಯನ್ನು ಉಳುವುದಿಲ್ಲ ಎಂದು ಸತ್ಯಾಗ್ರಹ ಮಾಡಿದ್ರೆ ಏನಾಗತ್ತೆ ರೀ?
ಕೃಷಿಕರು ಭೂಮಿಯನ್ನು ಉಳುವುದಿಲ್ಲ ಎಂದು ಸತ್ಯಾಗ್ರಹ ಮಾಡಿದರೆ ಯಾರೂ ಬದುಕಲು ಸಾಧ್ಯವಿಲ್ಲ. ಅಕ್ಕಿ, ರಾಗಿ, ಟೊಮೆಟೊ ಯಾವುದೇ ಆಹಾರವನ್ನು ಕಾರ್ಖಾನೆಯಿಂದ ತಯಾರಿಸಲು ಸಾಧ್ಯವಿಲ್ಲ. ಇವಕ್ಕೆಲ್ಲ ಭೂಮಿ ಬೇಕು. ರೈತನ ಬೆವರು ಭೂಮಿಗೆ ಸುರಿಯಬೇಕು. ಭೂಮಿಯ ನಾಶ, ಮಣ್ಣು ಕುಸಿತ ಭೂಮಿಯ ನಾಶ, ಮಣ್ಣು ಕುಸಿತ, ಪರಿಸರ ಹಾನಿ ಸಂಭವಿಸಬಹುದು. ಕೃಷಿ ಉತ್ಪಾದನೆ ಕಡಿಮೆಯಾಗುವುದರಿಂದ ಆಹಾರ ಕೊರತೆ ಉಂಟಾಗಬಹುದು. ಕೃಷಿಕರ ಹಕ್ಕುಗಳು, ಭೂಮಿಯ ಸತ್ವ ಕಾಪಾಡಿಕೊಳ್ಳಲು ಒತ್ತಡ ಹೆಚ್ಚಾಗುತ್ತದೆ. ಸರ್ಕಾರ ಮತ್ತು ಸಮಾಜದ ಗಮನ ಭೂಮಿಯ ರಕ್ಷಣೆಗೆ ತಿರುಗಬಹುದು. ಇದರಿಂದ ಭೂಮಿಯ ನ್ಯಾಯಸಮ್ಮತ ಹಂಚಿಕೆ ಸಂರಕ್ಷಣೆ ಒತ್ತಾಯ ಹೆಚ್ಚಾಗಬಹುದು. ಈ ಎಲ್ಲ ಸಮಸ್ಯೆಗಳು ಉಂಟಾಗುತ್ತವೆ. ಸರ್ವಜ್ಞ ಕವಿ ಕೃಷಿಯ ಬಗ್ಗೆ ಹೇಳಿರುವ ವಚನ ಯಾವುದು? ಸರ್ವಜ್ಞ ಕವಿ ಕೃಷಿಯ ಬಗ್ಗೆ ಹೇಳಿರುವ ವಚನೆಂದರೆ, ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆಯ ಮೇಲು, ಮೇಟಿಯಂ ರಾಟೆ ನಡೆದುದಲ್ಲದೆ ದೇಶದ ಆಟ ಕೆಡಕಂ, ದೇಶದ ಆಟವೇ ಕೆಡಕಂ ಎಂದು ಹೇಳಿದ್ದಾರೆ. ಇಲ್ಲಿ ನೋಡ್ರಿ, ಸರ್ವಜ್ಞ ಕವಿ ಕೃಷಿಯ ಬಗ್ಗೆ ಹೇಳಿರುವ ಪ್ರಸಿದ್ಧ ವಚನ, ಕೃಷಿ ಮಾಡಲರಿಯದೆ ಕಷ್ಟವನ್ನು ಪಡುವವರಿಗಿಂತ ಕೃಷಿಯನ್ನು ಅರಿತು ಮಾಡುವವನಿಗೆ ಧರೆಯೂ ಮಣಿಯುವುದು ಸರ್ವಜ್ಞ. ಕೃಷಿಯನ್ನು ಮಾಡಲರಿಯದೆ ಹೊಲ ಮಾಡ್ಲಿಕ್ಕೆ ಬರಲ್ಲ ಅವನಿಗೆ ಕಷ್ಟ ಪಡಬೇಕಾಗತ್ತೆ. ಕೃಷಿಯನ್ನು ಅರಿತು ಮಾಡೋನಿಗೆ, ಕೃಷಿಯ ಭೂಮಿಯ ರೈತನನ್ನ ಭೂಮಿಯನ್ನ ತಿಳ್ಕೊಂಡು ಮಾಡಿದ್ರೆ ಭೂಮಿ ತಾಯಿಯೇ ಅವನಿಗೆ ನಮಸ್ಕರಿಸ್ತಾಳಂತೆ. ಎಷ್ಟ್ ಚಂದ ಹೇಳಿದಾರಲ್ರಿ. ಕೃಷಿಯ ಮಹತ್ವವನ್ನು ಸಾರುವ ಈ ಜನಪ್ರಿಯ, ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆಯಲ್ಲಿ ಮೇಲು, ಮೇಟಿಯನ್ನರಿತು ಮಾಡುವವನಿಗೆ ಧರೆಯೇ ಪೊರೆಯುವುದು ಸರ್ವಜ್ಞ. ಕವಿ, ಸಾಹಿತ್ಯ, ಜನ್ಮಸ್ಥಳ, ಕಾಲ, ಕೃತಿ, ಬಿರುದು, ಪ್ರಶಸ್ತಿಯನ್ನು ಕುರಿತು ವಾಕ್ಯ ರೂಪದಲ್ಲಿ ಬರೆಯಿರಿ. ಇಲ್ಲಿ ನೋಡ್ರಿ ಏನ್ ಹೇಳ್ತಾರೆ. 23 ಪಂಡಿತಾರ್ಯ ಶಿವಾಚಾರ್ಯ ಸ್ವಾಮಿ ಆಗಸ್ಟ್ 24ರಲ್ಲಿ ಬಿದ್ದಿದ್ದು ನೋಡ್ರಿ. ಅವ್ರು ಹುಟ್ಟಿದ್ದು ಕ್ರಿಸ್ತಕ ಸ್ವಾಮೀಜಿಯವರು ಕ್ರಿಸ್ತಕ 1950ರಲ್ಲಿ ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ತಾಲೂಕಿನ ಹೆಡಿಯಾಲ ಗ್ರಾಮದಲ್ಲಿ ಜನಿಸಿದರು. ಇವರು ಜೀವನ ದರ್ಶನ, ಕೈದಿಗೆ, ಹುಟ್ಟು ಸಾವುಗಳ ಮಧ್ಯೆ, ಸಮಾಧಿಯ ಮೇಲೆ, ಕಾಯಕ ದಾಸೋಹ, ಅಂತರಂಗ ಬಹಿರಂಗ, ಸ್ವಾಮಿ ವಿವೇಕಾನಂದ ಮೊದಲಾದ ಕೃತಿಗಳನ್ನು ರಚಿಸಿದ್ದಾರೆ. ಇವರಿಗೆ ಕನ್ನಡ ನಾಟಕ ಅಕಾಡೆಮಿ ಗೌರವ ಫಿಲಾಸಫರ್ ರಾಜ್ಯೋತ್ಸವ ಪ್ರಶಸ್ತಿ ಕೂಡ ಸಿಕ್ಕಿದೆ. ಗೌರವ ಡಾಕ್ಟರೇಟ್ ಮತ್ತು ಪಾಲ್ ಪ್ಯಾರಿಸ್ ಪ್ರಶಸ್ತಿಗಳು ಇವರಿಗೆ ಲಭಿಸಿದೆ. ಇದು ಕವಿ ಕಾವ್ಯ ಪರಿಚಯ. ಇದು 3ರಿಂದ 4 ಮಾರ್ಕ್ಸ್ಗಳನ್ನು ನಿಮಗೆ ತಂದುಕೊಡುತ್ತೆ. ಈ ವಾಕ್ಯಗಳ ಹೇಳಿಕೆ ಸಂದರ್ಭ ಸಾರಾಂಶನ ಬರೆಯಿರಿ. ನೋಡ್ರಿ 24ನೇದು, ವ್ಯವಸಾಯ ಇಲ್ಲದಿದ್ದರೆ ದೇಶವೇ ಆಟ ನಡೆಯೋದು. ಜುಲೈ 25ರಲ್ಲಿ ಬಿದ್ದಿತ್ತು. ಈ ಕೃಷಿಯನ್ನು ಎಚ್.ಎಸ್. ವೆಂಕಟಮೂರ್ತಿಯವರು ರಚಿಸಿರುವ ಕೃಷಿ ಸಂಸ್ಕೃತಿ ಎಂಬ ಪಾಠದಿಂದ ಆಯ್ದುಕೊಳ್ಳಲಾಗಿದೆ. ಸಂದರ್ಭ, ದೇಶದ ಆರ್ಥಿಕ ಮತ್ತು ಸಾಮಾಜಿಕ ವ್ಯವಸ್ಥೆಯನ್ನು, ಕೃಷಿಯ ಪ್ರಾಮುಖ್ಯತೆಯನ್ನು ವಿವರಿಸುವ ಸಂದರ್ಭದಲ್ಲಿ ಈ ಮಾತು ಹೇಳಿದ್ದಾರೆ. ಸ್ವಾರಸ್ಯ, ಕೃಷಿಯು ಕೇವಲ ಆಹಾರ ಉತ್ಪಾದನೆಯಲ್ಲ, ಅದೊಂದು ದೇಶದ ಅಸ್ತಿತ್ವಕ್ಕೆ ಮೂಲಾಧಾರ. ರೈತ ಬೆವರು ಸುರಿಸದಿದ್ದರೆ ಈ ಸಮಾಜದ ಚಟುವಟಿಕೆಗಳು ಸ್ಥಗಿತಗೊಳ್ಳುತ್ತವೆ ಎಂಬುದು ಇಲ್ಲಿದೆ ಸ್ವಾರಸ್ಯವಾಗಿದೆ. ಏನ್ರಿ ಸ್ವಾರಸ್ಯ ಏನ? ರೈತ ಕೇವಲ ಆಹಾರ ಬೆಳೆಯಂಗಿಲ್ಲ, ದೇಶದ ಮೂಲಾಧಾರ. ಇಡೀ ದೇಶದಲ್ಲಿರುವ ಜನರಿಗೆ ಅನ್ನ ನೀಡುವನು ಅನ್ನದಾತ ಕೃಷಿಕ. ರೈತ ಬೆವರು ಸುರಿಸದಿದ್ದರೆ ಇಡೀ ಸಮಾಜ ಚಟುವಟಿಕೆಗಳು ನಿಂತು ಹೋಗುತ್ತವೆ ಎಂಬುದು ಇಲ್ಲಿ ಅರ್ಥವಾಗಿದೆ. ರೈತರು ನಿರಾಶಾವಾದಿಗಳಾಗದೆ ಆಶಾವಾದಿಗಳಾಗಿ ಬಾಳನ್ನು ಸಾಗಿಸುತ್ತಾರೆ. ಈ ವಾಕ್ಯವನ್ನು ಡಾಕ್ಟರ್ ಎಚ್.ಎಸ್. ವೆಂಕಟೇಶಮೂರ್ತಿ ಅವರು ಬರೆದಿರುವ ಕೃಷಿ ಸಂಸ್ಕೃತಿ ಎಂಬ ಪಾಠದಿಂದ ಆರಿಸಲಾಗಿದೆ. ರೈತರು ಎದುರಿಸಿರುವ 10 ಹಲವು ಸಂಕಷ್ಟಗಳ ನಡುವೆ ಅವರ ಜೀವನ ಪ್ರೀತಿಯನ್ನು ವಿವರಿಸುವ ಈ ವಾಕ್ಯ ಬಳಸಲಾಗಿದೆ. ಸಂದರ್ಭ, ಸ್ವಾರಸ್ಯ, ಮಳೆ ಬಾರದಿದ್ದರೂ, ಬೆಲೆ ಸಿಗದಿದ್ದರೂ ರೈತ ಮುಂದಿನ ವರ್ಷದ ಬಗ್ಗೆ ಭರವಸೆ ಇಟ್ಟುಕೊಂಡು ಮಣ್ಣನ್ನು ನಂಬಿ ಬದುಕುತ್ತಾನೆ. ರೈತನ ಅದಮ್ಯ ಧೈರ್ಯ, ಸಕಾರಾತ್ಮಕ ಗುಣ ಇಲ್ಲಿ ಬಹಳ ಮಾರ್ಮಿಕವಾಗಿ ವ್ಯಕ್ತವಾಗಿದೆ. ಅವರು ಯಾರಿಗೂ ಮೋಸ ವಂಚನೆ ಮಾಡುವಂತವರಲ್ಲ. 26ನೇ ಕ್ವಶನ್. ಸಂದರ್ಭ, ಇವರು ಯಾರಿಗೂ ಮೋಸ ಮಾಡುವವರಲ್ಲ. ಈ ವಾಕ್ಯವನ್ನು ಡಾಕ್ಟರ್ ಶ್ರೀ ಪಂಡಿತಾರಾಧ್ಯ ಶಂಕರಾಚಾರ್ಯರು ಸ್ವಾಮಿಗಳು ಬರೆದಿರುವ ವ್ಯಕ್ತಿತ್ವ ಎಂಬ ಪದ ಸಂಕಲನದಿಂದ ಆಯ್ದ ಕೃಷಿ ಮಸಿ ಎಂಬ ಗದ್ಯ ಭಾಗದಿಂದ ಆಯ್ದುಕೊಳ್ಳಲಾಗಿದೆ. ವ್ಯಕ್ತಿತ್ವ ಪ್ರಬಂಧ ಸಂಕಲನದಿಂದ ಆಯ್ದ ಅಸಿ ಮಸಿ ಕೃಷಿ ಗದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ, ಈ ಮಾತನ್ನು ರೈತರು ಯಾರಿಗೂ ಮೋಸ ವಂಚನೆ ಮಾಡದೆ ರೈತರು ಮೋಸ ವಂಚನೆಗೆ ಒಳಗಾಗುತ್ತಿದ್ದಾರೆ ಎಂದು ಲೇಖಕರು ಹೇಳುವ ಮಾತಿದು. ಬೆಳೆದ ಬೆಳೆಗೆ ಸರಿಯಾದ ಬೆಲೆ ಸಿಗುವುದಿಲ್ಲ, ಮಧ್ಯವರ್ತಿಗಳ ಅನ್ಯಾಯಕ್ಕೊಳಗಾಗುತ್ತಾರೆ, ರೈತರು ಮತ್ತೊಬ್ಬರ ಮೋಸ ಮಾಡುವುದಿಲ್ಲ. ಇಂತಹ ಕೃಷಿಕರಿಗೆ ಬೇಕಾದ ಸತ್ಯ ಸಾಹಿತ್ಯ ಮೂಲಕವಾದರೂ ಉತ್ಸಾಹ ತುಂಬುವ ಕಾರ್ಯವನ್ನು ನಮ್ಮ ಸಾಹಿತಿಗಳು ಮಾಡಬೇಕೆಂದು ಹೇಳುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ. ಸ್ವಾರಸ್ಯ, ರೈತರ ಮುಗ್ಧತೆ ಮತ್ತು ಪ್ರಾಮಾಣಿಕತೆಯ ವಿಷಯದಲ್ಲಿ ಕಾಣಬಹುದು. ಸಾಹಿತಿಗಳು ನಾಡಿನಲ್ಲಿ ಹೆಚ್ಚಿದಷ್ಟು ಸಮಾಜದಲ್ಲಿ ಪ್ರಗತಿಯ ಮೆಟ್ಟಿಲು ತುಳಿಯಲು ಸಾಧ್ಯ.
ಈ ವಾಕ್ಯವನ್ನು ಶ್ರೀ ಪಂಡಿತಾರಾಧ್ಯ ಶಂಕರಾಚಾರ್ಯರು ಸ್ವಾಮಿಗಳು ಬರೆದಿರುವ ಶಿವಾಚಾರ್ಯರು ಸ್ವಾಮೀಜಿಗಳು ಬರೆದಿರುವ ವ್ಯಕ್ತಿತ್ವ ಪ್ರಬಂಧ ಸಂಕಲನದಿಂದ ಆದ ಹಸಿ ಮಸಿ ಕೃಷಿ ಗದ್ಯ ಭಾಗದಿಂದ ಅಳಿಸಿಕೊಳ್ಳಲಾಗಿದೆ. ಇದನ್ನು ಸಾಹಿತಿಗಳಿಗೆ ಗೌರವ ಕುರಿತು ಹೇಳುತ್ತಾರೆ. ಬರವಣಿಗೆಯಲ್ಲಿ ಹೆಚ್ಚು ಶಕ್ತಿಶಾಲಿಯದು. ಇವತ್ತು ಸಾಹಿತಿಗಳಿಗೆ ನಾಡಿನಲ್ಲಿ ಅಪಾರ ಗೌರವ ಇರುವುದು ಬಸವಾದಿ ಶಿವಶರಣರ ವಚನಗಳು, ದಾಸರ ಕೀರ್ತನೆಗಳು, ಕುವೆಂಪು, ಬೇಂದ್ರೆ ಅಂತವರ ಕಾವ್ಯ ಇವತ್ತಿಗೂ ಜನರ ಮೇಲೆ ಪ್ರಭಾವ ಬೀರಲು ಇಲ್ಲಿರುವ ಸತ್ಯವೇ ಕಾರಣವಾಗಿದೆ ಎಂದು ಹೇಳುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ. ಸಾಹಿತಿಗಳ ನಾಡಿನಲ್ಲಿ ಅಪಾರ ಗೌರವ ಇರುವುದನ್ನು ನಾವು ಕಾಣಬಹುದು. ಸ್ವಾರಸ್ಯದಲ್ಲಿ ಸಾಹಿತಿಗಳ ನಾಡಿನಲ್ಲಿ ಅಪಾರ ಗೌರವ ಇರುವುದನ್ನು ನಾವು ಕಾಣುತ್ತೇವೆ. ಗಾದೆ ಮಾತನ್ನು ವಿಸ್ತರಿ. ಪೆನ್ನು ಖಡ್ಗಕ್ಕಿಂತ ಹರಿತ. ಇದು 22-24ರಲ್ಲಿ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿತ್ತು. ಗಾದೆ ಮಾತು ಸಾಹಿತ್ಯ ಲೇಖನಿಯ ಶಕ್ತಿಯನ್ನು ತಿಳಿಸುತ್ತದೆ. ವಿವರಣೆ: ಒಂದು ದೊಡ್ಡ ಯುದ್ಧ ಖಡ್ಗದಿಂದ ಸಾಧಿಸಲಾಗದ ಬದಲಾವಣೆಯೊಂದು ಸಣ್ಣ ಲೇಖನಿಯು ಸಾಧಿಸಬಲ್ಲದು. ಖಡ್ಗವು ಕೇವಲ ದೈಹಿಕವಾಗಿ ಜನರನ್ನು ಸೋಲಿಸಿ ಬರವು ಜನರ ವಿಚಾರಗಳನ್ನು, ಮನಸ್ಥಿತಿಯನ್ನು, ಇಡೀ ಸಮಾಜದ ವ್ಯವಸ್ಥೆಯನ್ನು ಬದಲಿಸುವ ಶಕ್ತಿಯನ್ನು ಹೊಂದಿದೆ. ಮುಕ್ತಾಯ: ಹಿಂಸೆಗಿಂತ ಅಹಿಂಸಾತ್ಮಕ ಮತ್ತು ಭೌತಿಕವಾದ ಬರ ಹೆಚ್ಚು ಪರಿಣಾಮಕಾರಿ ಎಂಬುದು ಇದರ ಅರ್ಥ. ಒಕ್ಕಲಿಗ ಒಕ್ಕಿದರೆ ಜಗವೆಲ್ಲ ಬಿಕ್ಕುವುದು. ಗಾದೆಯ 2020 ಏಪ್ರಿಲ್ ಬಿದ್ದಿತ್ತು. ಈ ಪೀಠಿಕೆ ಏನಿದೆ ಅಂದ್ರೆ ರೈತನ ಮಹತ್ವವನ್ನು ಎತ್ತಿ ತೋರಿಸುವುದು. ವಿವರಣೆ ಏನ್ರಿ: ರೈತ ಅನ್ವೇಷಣೆ ನಡೆಸಿ ಬೆಳೆ ಬೆಳೆಯದಿದ್ದರೆ ಜಗತ್ತಿನ ಯಾವುದೇ ವ್ಯಕ್ತಿ ಎಷ್ಟೇ ಶ್ರೀಮಂತನಾಗಿದ್ದರೂ ಹಸಿವಿನಿಂದ ಬಳಲಬೇಕಾಗುತ್ತದೆ. ಆಹಾರವಿಲ್ಲದೆ ಜೀವನ ಅಸಾಧ್ಯ. ರೈತ ಜಗತ್ತಿಗೆ ಅನ್ನ ನೀಡುವ ಅನ್ನದಾತ. ಆತ ಕೃಷಿ ಮಾಡುವುದನ್ನು ನಿಲ್ಲಿಸಿದರೆ ಇಡೀ ಜಗತ್ತು ಹಸಿವಿನಿಂದ ಕಣ್ಣೀರು ಹಾಕಬೇಕಾಗುತ್ತದೆ. ಮುಕ್ತಾಯ: ಕೃಷಿಕನೇ ಸಮಾಜದ ಬೆನ್ನೆಲುಬೆಂಬುದು ಈ ಗಾದೆಯ ಸಾರಾಂಶ. 30 ಒಗ್ಗಟ್ಟಿನಲ್ಲಿ ಬಲವಿದೆ. ಜೂನ್ 22 ಮತ್ತು 25ರಲ್ಲಿ ಬಿದ್ದಿತ್ತು. ಪೀಠಿಕೆ ಒಗ್ಗಟ್ಟಿನಲ್ಲಿ ಮಹತ್ವ ಇದೆ ಈ ಗಾದೆ ವಿವರಿಸುತ್ತೆ. ವಿವರಣೆ ನೋಡ್ರಿ ಇಲ್ಲಿ. ಒಬ್ಬ ವ್ಯಕ್ತಿ ಏಕಾಂಗಿಯಾಗಿ ಮಾಡಲು ಅಸಾಧ್ಯವಾದ ಕೆಲಸವನ್ನು ಗುಂಪಾಗಿ ಸೇರಿದರೆ ಸುಲಭವಾಗಿ ಮಾಡಬಹುದು. ಒಂದು ಕಡ್ಡಿಯನ್ನು ಸುಲಭವಾಗಿ ಮುರಿಯಬಹುದು, ಆದರೆ ಕಡ್ಡಿಯನ್ನು ಗಂಟು ಕಟ್ಟಿ ಮುರಿಯುವುದು ಕಷ್ಟ. ಯಾವುದೇ ಕಷ್ಟದ ಪರಿಸ್ಥಿತಿ ಎದುರಿಸಲು ಪರಸ್ಪರ ಸಹಕಾರ, ಏಕತೆ ಬಹಳ ಮುಖ್ಯ. ಮುಕ್ತಾಯ: ಸಂಘಟಿತವಾಗಿ ಹೋರಾಡಿದರೆ ಯಶಸ್ಸು ಖಂಡಿತ ಎಂಬುದು ಇದರ ಸಂದೇಶವಾಗಿದೆ. ಹಾಸಿಗೆ ಇದ್ದಷ್ಟು ಕಾಲು ಚಾಚು. ಏಪ್ರಿಲ್ 2018. ಇದು ಮಿತವ್ಯಯ ಮತ್ತು ವಾಸ್ತವ ಅರಿವನ್ನು ತಿಳಿಸುವ ಗಾದೆಯಾಗಿದೆ. ವಿವರಣೆ: ನಮ್ಮ ಆದಾಯ ಮತ್ತು ಶಕ್ತಿಗೆ ಅನುಗುಣವಾಗಿ ಜೀವನದ ಖರ್ಚು ವೆಚ್ಚಗಳು ಮಾಡಬೇಕು. ಹತ್ತಿರ ಹಣವಿಲ್ಲದಿದ್ದರೂ ಅತಿಯಾಗಿ ಆಸೆಪಟ್ಟು ಸಾಲ ಮಾಡಿ ಜೀವನ ನಡೆಸಿದರೆ ಮುಂದೆ ಕಷ್ಟಕ್ಕೆ ಸಿಲುಕಬೇಕಾಗುತ್ತದೆ. ಲಭ್ಯವಿರುವ ಸಂಪನ್ಮೂಲದಲ್ಲಿಯೇ ತೃಪ್ತಿಯಿಂದ ಬದುಕುವುದು ಜಾಣತನ. ಮುಕ್ತಾಯ: ದುಂದುವೆಚ್ಚ ಮಾಡದೆ ಮಿತವ್ಯಯದಿಂದ ಬದುಕಬೇಕು ಎಂಬುದು ಇದರ ತಾತ್ಪರ್ಯವಾಗಿದೆ. 8-10 ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ. ದೇಶದ ಬಜೆಟ್ನಲ್ಲಿ ರಕ್ಷಣಾ ಇಲಾಖೆಗೆ ಹೆಚ್ಚಿನ ಹಣವನ್ನು ಏಕೆ ಮೀಸಲಾಗಿರುತ್ತದೆ? ದೇಶದ ಭದ್ರತೆ ಮತ್ತು ಸಾರ್ವಭೌಮತ್ವವನ್ನು ಕಾಪಾಡುವುದು ಯಾವುದೇ ಸರ್ಕಾರದ ಮೊದಲ ಆದ್ಯತೆಯಾಗಿರುತ್ತದೆ. ಈ ಕೆಳಗಿನ ಕಾರಣಗಳಿಗಾಗಿ ರಕ್ಷಣಾ ಇಲಾಖೆಗೆ ಹೆಚ್ಚಿನ ಹಣವನ್ನು ಮೀಸಲಿಡಲಾಗಿರುತ್ತದೆ. ಗಡಿ ರಕ್ಷಣೆ: ದೇಶದ ಸುದೀರ್ಘ ಭೂಗಡಿ, ಕರಾವಳಿ ತೀರಗಳನ್ನು ವಿದೇಶಿ ಆಕ್ರಮಣಗಳಿಂದ ರಕ್ಷಿಸಲು ಬಲಿಷ್ಠ ಸೈನ್ಯ ಅಗತ್ಯ. ಬದಲಾಗುತ್ತಿರುವ ಯುದ್ಧ ತಂತ್ರಗಳಿಗೆ ಅನುಗುಣವಾದ ಆಧುನಿಕ ಶಸ್ತ್ರಾಸ್ತ್ರಗಳನ್ನು, ಯುದ್ಧ ವಿಮಾನಗಳನ್ನು, ಕ್ಷಿಪಣಿಗಳನ್ನು ಖರೀದಿಸಲು ಭಾರಿ ಮೊತ್ತದ ಹಣ ಬೇಕಾಗುತ್ತದೆ. ತಂತ್ರಜ್ಞಾನದ ಅಭಿವೃದ್ಧಿ: ರಕ್ಷಣಾ ಕ್ಷೇತ್ರದಲ್ಲಿ ಸ್ವಾವಲಂಬನೆ ಸಾಧಿಸಲು ಹೊಸ ತಂತ್ರಜ್ಞಾನಗಳ ಸಂಶೋಧನೆ ಮತ್ತು ಅಭಿವೃದ್ಧಿಗೆ ಹೆಚ್ಚಿನ ಹೂಡಿಕೆ ಅಗತ್ಯ. ಸೈನಿಕರ ಕ್ಷೇಮಾಭಿವೃದ್ಧಿ: ಲಕ್ಷಾಂತರ ಸೈನಿಕರಿಗೆ ವೇತನ, ಭತ್ಯೆ ಮತ್ತು ತರಬೇತಿ, ಅವರ ಕುಟುಂಬಗಳ ಕಲ್ಯಾಣಕ್ಕಾಗಿ ದೊಡ್ಡ ಮೊತ್ತದ ಹಣ ವಿನಿಯೋಗಿಸಬೇಕಾಗುತ್ತದೆ. ಆಂತರಿಕ ಭದ್ರತೆ: ಭಯೋತ್ಪಾದನೆ ಮತ್ತು ನಕ್ಸಲೀಯರಂತಹ ಆಂತರಿಕ ಸವಾಲುಗಳನ್ನು ಎದುರಿಸಲು ರಕ್ಷಣಾ ಪಡೆಗಳ ಸನ್ನದ್ಧತೆ ಮುಖ್ಯವಾಗಿದೆ. ದೇಶದ ಪ್ರಗತಿಯಲ್ಲಿ ಸಾಹಿತಿಗಳ ಪಾತ್ರವೇನು ಎಂಬುದನ್ನು ನೀವು ಮೆಚ್ಚುವ ಅಂಶಗಳಲ್ಲಿ ವಿವರಿಸಿ. ಜೂನ್ 23, 2023 ಜೂನ್ನಲ್ಲಿ ಬಿದ್ದಿತ್ತು. ದೇಶದ ಸರ್ವತೋಮುಖ ಪ್ರಗತಿಯಲ್ಲಿ ಸಾಹಿತಿಗಳ ಪಾತ್ರ ಅತ್ಯಂತ ಮುಖ್ಯವಾಗಿದೆ. ಸಾಹಿತ್ಯವು ಸಮಾಜದ ಪ್ರತಿಬಿಂಬವಾಗಿದೆ. ಸಾಹಿತಿಗಳು ಸಮಾಜ ಸುಧಾರಕರಾಗಿ ಕೆಲಸ ಮಾಡುತ್ತಾರೆ. ಜಾಗೃತಿಯನ್ನು ಮೂಡಿಸುವುದು. ವೈಚಾರಿಕತೆ: ಜನರಲ್ಲಿ ಅನಿಷ್ಟ ಪದ್ಧತಿಗಳ, ಮೂಢನಂಬಿಕೆ, ಅಸಮಾನತೆ ವಿರುದ್ಧ ಸಾಹಿತಿಗಳು ತಮ್ಮ ಬರಹಗಳ ಮೂಲಕ ಜನರಲ್ಲಿ ಜಾಗೃತಿಯನ್ನು ಮೂಡಿಸುತ್ತಾರೆ. ವೈಚಾರಿಕತೆ: ಜನರ ಆಲೋಚನಾ ಕ್ರಮವನ್ನು ವಿಸ್ತರಿಸಿ ವೈಜ್ಞಾನಿಕ ಮನೋಭಾವ, ವೈಚಾರಿಕತೆಯನ್ನು ಬೆಳೆಸಲು ಇದು ಪ್ರೇರೇಪಿಸುತ್ತದೆ. ಸಂಸ್ಕೃತಿಯ ರಕ್ಷಣೆ: ದೇಶದ ಭವ್ಯ ಪರಂಪರೆ, ಕಲೆ ಮತ್ತು ಸಂಸ್ಕೃತಿಯನ್ನು ಮುಂದಿನ ಪೀಳಿಗೆಗೆ ದಾಟಿಸುವಲ್ಲಿ ಸಾಹಿತಿಗಳ ಅಪಾರ ಕೊಡುಗೆ. ಸ್ವಾತಂತ್ರ್ಯ ಮತ್ತು ದೇಶಪ್ರೇಮ: ಸ್ವಾತಂತ್ರ್ಯ ಹೋರಾಟದ ಸಮಯದಲ್ಲಿ ಅನೇಕ ಸಾಹಿತಿಗಳು ತಮ್ಮ ಕವಿತೆ ಮತ್ತು ಲೇಖನಗಳ ಮೂಲಕ ಜನರಲ್ಲಿ ದೇಶಪ್ರೇಮ ಕಿಚ್ಚು ಹಚ್ಚಿದರು. ಮಾರ್ಗದರ್ಶನ: ಸಮಾಜದ ಅಂಕುಡೊಂಕುಗಳನ್ನು ತಿದ್ದಿ ಮಾನವೀಯ ಮೌಲ್ಯಗಳನ್ನು ಎತ್ತಿ ಹಿಡಿಯುವ ಮೂಲಕ ಸಾಹಿತಿಗಳು ತಮ್ಮ ಉತ್ತಮ ಸಮಾಜ ನಿರ್ಮಾಣಕ್ಕೆ ದಾರಿದೀಪ ಆಗುತ್ತಾರೆ. 34ನೇದು
ಕೃಷಿಕನ ನಾಡಿನ ಎಲುಬು ಈ ಮಾತನ್ನು ಸಮರ್ಥಿಸಿ 23ರಲ್ಲಿ ಬಿದ್ದಿತ್ತು ಇದು. ಇಲ್ಲಿ ನೋಡ್ರಿ, ಕೃಷಿಕ ನಾಡಿನ ಎಲುಬು. ಕೃಷಿಕ ನಾಡಿನ ಎಂಬುದು ಅತ್ಯಂತ ಸತ್ಯವಾದ ಮಾತು. ಮಾನವರ ಅಸ್ತಿತ್ವಕ್ಕೆ ಮೂಲವಾದ ಆಹಾರವನ್ನು ನೀಡುವನು ರೈತ. ಈ ಕೆಳಗಿನ ಅಂಶಗಳ ಮಾತುಗಳನ್ನು ಸಮರ್ಥಿಸಿ. ಆಹಾರ ಭದ್ರ. ದೇಶದ ಕೋಟ್ಯಾಂತರ ಜನರಿಗೆ ಬೇಕಾದ ಆಹಾರ ಧಾನ್ಯಗಳನ್ನು ಬೆಳೆಯುವ ಮೂಲಕ ಕೃಷಿಕರ ಆಹಾರ ಆದ್ಯತೆಯನ್ನು ಒದಗಿಸುತ್ತಾರೆ. ಭಾರತದಂಥ ಕೃಷಿ ಪ್ರಧಾನ ದೇಶಗಳಲ್ಲಿ ರಾಷ್ಟ್ರೀಯ ಆದಾಯಕ್ಕೆ ಕೃಷಿ ವಲಯವು ಗಮನಾರ್ಹ ಕೊಡುಗೆಯನ್ನು ನೀಡುತ್ತದೆ. ಕೈಗಾರಿಕೆಗಳಿಗೆ ಆಧಾರ. ಸಕ್ಕರೆ, ಬಟ್ಟೆ, ಆಹಾರ ಸಂಸ್ಕರಣಾ ಉದ್ಯಮಗಳಿಗೆ ಬೇಕಾದ ಕಚ್ಚಾ ವಸ್ತುಗಳನ್ನು ಕೃಷಿಯೇ ಪೂರೈಸುತ್ತದೆ. ಉದ್ಯೋಗಾವಕಾಶ. ಗ್ರಾಮೀಣ ಭಾಗದ ಜನರಿಗೆ ಕೃಷಿ ಅತಿ ದೊಡ್ಡ ಉದ್ಯೋಗದ ಮೂಲವಾಗಿದೆ. ಪರಿಶ್ರಮ. ಹಗಲಿರುಳು ಬಿಸಿಲು ಮಳೆ ಎನ್ನದೆ ಮಣ್ಣಿನಲ್ಲಿ ದುಡಿದು ಇಡೀ ಜಗತ್ತಿಗೆ ಅನ್ನ ನೀಡುವ ರೈತನ ಶ್ರಮದಿಂದಲೇ ದೇಶವು ಸುಭಿಕ್ಷವಾಗಿದೆ. ಇದರಿಂದ ರೈತ ಇಲ್ಲದೆ ದೇಶದ ಆರ್ಥಿಕ ಸಾಮಾಜಿಕ ಪ್ರಗತಿ ಅಸಾಧ್ಯ. ಇಲ್ಲಿ ನೋಡ್ರಿ ನೆಕ್ಸ್ಟ್ ಏನ್ ಹೇಳ್ತಾರ್ರಿ ಅವರು, ಕೆಳಗಿನ ಗದ್ಯ ಭಾಗನ ಮನಸ್ಸಲ್ಲಿ ಓದಿಕೊಂಡು ಕೊಟ್ಟಿರೋ ಪ್ರಶ್ನೆಗಳಿಗೆ ಉತ್ತರಿಸಿ. ಇದನ್ನ ಓದ್ಕೊಳ್ರಿ ನೀವು. ಇದು ಪಶ್ಚಿಮ ಘಟ್ಟಗಳ ಬಗ್ಗೆ ಇದೆ ನೋಡಿ. 23ರಲ್ಲಿ ಬಿದ್ದಿತ್ತಿದ್ದು. ಸಮುದ್ರಕ್ಕೆ ಸಮೀಪ ಸಂಪದ್ಭರಿತವಾದ ಈ ಪಶ್ಚಿಮ ಘಟ್ಟಗಳ ಸಾಲು ಇತಿಹಾಸ ಕಾಲದಿಂದಲೂ ವಿದೇಶಿಯರ ಗಮನ ಸೆಳೆದಿತ್ತು. 4000 ವರ್ಷಗಳಲ್ಲಿ ತನ್ನ ಗೊಬ್ಬರದಿಂದಲೇ ಅವು ಪುಷ್ಟಿಯಾಗಿತ್ತು. ನಿರಾತಂಕವಾಗಿ ಬೆಳೆಯುತ್ತಿದ್ದು. ಈ ಅಡವಿಗಳಲ್ಲಿ ಅನೇಕ ಬಗೆಯ ವಿಶಿಷ್ಟ ಮಸಾಲೆ ಪರಿಮಳ ಸಸ್ಯಗಳು, ಔಷಧೀಯ ಗಿಡಮೂಲಿಕೆಗಳು ವಿಕಾಸವಾಗಿದ್ದರೂ ದೂರದ ಪರ್ಷಿಯಾದಿಂದ ಹಿಡಿದು ಪೋರ್ಚುಗಲ್ ವ್ಯಾಪಾರಿಗಳು ಆಕರ್ಷಿಸಿತು. ಆ ನಂತರ ಬ್ರಿಟಿಷರು ಬಂದರು. ಆವರೆಗೂ ನಾಗರಿಕತೆ ಸೋಂಕಿರದ ಈ ಕಾಡುಗಳಲ್ಲಿ ಮನುಷ್ಯರು ಅರಣ್ಯದ ಅವಿಭಾಜ್ಯ ಅಂಗವಾಗಿಯೇ ಇದ್ದ. ತನಗೆ ಬೇಕಾಗಿದ್ದಷ್ಟೇ ಬಳಸಿಕೊಂಡು ಒಂದು ಕಿತ್ತರೆ ಇನ್ನೊಂದನ್ನು ನೆಡುತ್ತಾ ತನಗಿಷ್ಟಂತೆ ತಾನಿರುತ್ತಿದ್ದ. ಪಶ್ಚಿಮ ಘಟ್ಟಗಳ ನಿಜವಾದ ಪತನ ಆರಂಭವಾದುದು ಸ್ವಾತಂತ್ರ್ಯ ಬಂದ ಮೇಲೆ. ಒಂದು ಕಡೆ ಏರುತ್ತಿರುವ ಜನಸಂಖ್ಯೆಯಿಂದ ಕೃಷಿ ಭೂಮಿ ವಿಸ್ತರಣೆಗೊಂಡು ರೈತರು ಅರಣ್ಯ ಕಡಿದು ಅತಿಕ್ರಮಣ ಸಾಗುವಳಿ ಆರಂಭಿಸಿದ್ದು, ಇನ್ನೊಂದು ಕಡೆ ಅರಣ್ಯ ಹುಟ್ಟುವಳಿಯಿಂದಾಗಿ ಮೆಣಸು, ದಾಲ್ಚಿನ್ನಿ, ಬೆತ್ತ, ಧೂಪ, ದಂತ, ರಾಳ, ಬಗಿನಿ, ಬಿದಿರುಗಳಿಗೆ ಬೇಡಿಕೆ ಹೆಚ್ಚಾಗಿರುವುದರಿಂದ ಹಣದಾಸೆಗೆ ಕಾಡು ದೋಚುವುದರ ಸಂಖ್ಯೆ ಹೆಚ್ಚಾಯಿತು. ಕೊಡಲಿ, ಗುದ್ದಲಿ, ಸಿಡಿಮದ್ದುಗಳಿಂದ ಪಶ್ಚಿಮ ಘಟ್ಟಗಳ ಕತ್ತರಿಸುತ್ತಿವೆ. ನೋಡುತ್ತಾ ನಿರ್ಮಾಣವಾಗುತ್ತಿವೆ. ಇಲ್ಲಿ ನೋಡ್ರಿ ಪ್ರಶ್ನೆಗಳು. 2 ಪ್ರಶ್ನೆ ಕೊಟ್ಟಿದಾರ್ರಿ, ಅ ಮತ್ತೆ ಆ. ಪಶ್ಚಿಮ ಘಟ್ಟಗಳ ಪತನಕ್ಕೆ ಕಾರಣವೇನು? ಸ್ವಾತಂತ್ರ್ಯದ ನಂತರ ಪಶ್ಚಿಮ ಘಟ್ಟಗಳ ಪತನ ಆರಂಭವಾಯಿತು. ಏರುತ್ತಿರುವ ಜನಸಂಖ್ಯೆ, ಕೃಷಿ ಭೂಮಿ ವಿಸ್ತರಣೆ, ರೈತರು ಅರಣ್ಯ ಕಡಿದು ಅತಿಕ್ರಮಣ ಸಾಗುವಳಿ, ಅರಣ್ಯ ಹುಟ್ಟುವಳಿಯಿಂದಾಗಿ ಮೆಣಸು, ದಾಲ್ಚಿನ್ನಿ, ಜೇನು, ತುಪ್ಪ, ಧೂಪ, ಬಗನಿ, ಬಿದಿರುಗಳಿಗೆ ಬೇಡಿಕೆ ಹೆಚ್ಚಾಗಿರುವುದು, ಹಣದಾಸೆಗೆ ಕಾಡು ದೋಚುವ ಸಂಖ್ಯೆ ಹೆಚ್ಚಾಗಿರುವುದರಿಂದ ಪಶ್ಚಿಮ ಘಟ್ಟಗಳ ಪತನ ವಾಗುತ್ತಿದೆ. ಪಶ್ಚಿಮ ಘಟ್ಟಗಳು ವಿದೇಶಿಯರ ಗಮನ ಸೆಳೆದಿದ್ದು ಹೇಗೆ? ಪಶ್ಚಿಮ ಘಟ್ಟಗಳು ಸಮುದ್ರಕ್ಕೆ ಸಮೀಪವಾಗಿದ್ದು ಸದ್ಭರಿತವಾಗಿವೆ. 4000 ವರ್ಷಗಳಿಂದ ತನ್ನ ಗೊಬ್ಬರದಿಂದಲೇ ಪುಷ್ಟಿಯಾಗುತ್ತಾ ನಿರಂತಕವಾಗಿ ಬೆಳೆಯುತ್ತಿದ್ದು, ಅನೇಕ ಬಗೆಯ ವಿಶಿಷ್ಟ ಮಸಾಲೆ ಪರಿಮಳ ಸಸ್ಯಗಳು, ಔಷಧಿ ಗಿಡಮೂಲಿಕೆಗಳ ಮೂಲಕ ವಿದೇಶಿಯರ ಗಮನ ಸೆಳೆದಿದೆ. ಇಲ್ಲಿ ಪತ್ರ ಲೇಖನ ಇದೆ, ಒಂದು ಮನವಿ ಬರಿಬೇಕಾಗಿದೆ. ಮನವಿ ಪತ್ರ ಹೇಗಿರುತ್ತೆ ಅನ್ನೋದಿಲ್ಲ ಒಂದು ಫಾರ್ಮೆಟ್ ಕೊಟ್ಟಿದ್ದೀನಿ. ಇಲ್ಲಿ ಏನ್ ಹೇಳಿದಾರೆ ನೋಡ್ರಿ, ಇವರಿಂದ ಅಶ್ವಿನಿ ಸರ್ಕಾರಿ ಪ್ರೌಢಶಾಲೆ ಕಾರವಾರ 24/2024. ನೀವು ಇಯರ್ ಅನ್ನ ಚೇಂಜ್ ಮಾಡ್ಕೋಬಹುದು. ಕನ್ನಡ ಸಾಹಿತ್ಯ ಪರಿಷತ್ತು, ಪಂಪ ಮಹಾಕವಿ ರಸ್ತೆ, ಚಾಮರಾಜ, ಬೆಂಗಳೂರು. ವಿಷಯ ಏನ್ರಿ? ಕನ್ನಡದ ಶಬ್ದಕೋಶವನ್ನು ಕಳುಹಿಸಿಕೊಡುವಂತೆ ಕೋರಿ ಮನವಿ, ಕನ್ನಡ ಸಾಹಿತ್ಯ ಪರಿಷತ್ಗೆ. ಇಲ್ಲಿ ನೋಡ್ರಿ, ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ನಾನು ಕಾರವಾರದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿನಿ. ನಾನು ಕನ್ನಡ ಭಾಷೆ ಮತ್ತು ಸಾಹಿತ್ಯದಲ್ಲಿ ಹೆಚ್ಚಿನ ಆಸಕ್ತಿಯನ್ನು ಹೊಂದಿದ್ದು ನನ್ನ ಭಾಷಾ ಜ್ಞಾನವನ್ನು ವೃದ್ಧಿಸಿಕೊಳ್ಳಲು ಬಯಸುತ್ತೇನೆ. ನಮ್ಮ ಶಾಲೆಯ ಗ್ರಂಥಾಲಯದಲ್ಲಿ ಉತ್ತಮ ಪುಸ್ತಕಗಳಿದ್ದರೆ ಹೆಚ್ಚಿನ ಅಧ್ಯಯನಕ್ಕೆ ಒಂದು ಸಮಗ್ರವಾದ ಕನ್ನಡ ಶಬ್ದಕೋಶ ಅಗತ್ಯವಿದೆ. ಶಬ್ದಕೋಶವು ನನಗೆ ನಮ್ಮ ಶಾಲೆಯ ಇತರ ವಿದ್ಯಾರ್ಥಿಗಳಿಗೆ ಕಠಿಣ ಪದಗಳ ಅರ್ಥವನ್ನು ತಿಳಿಯಲು, ಕನ್ನಡ ಭಾಷೆಯ ಸರಳವಾಗಿ ಬಳಸಲು ಬಹಳ ಸಹಕಾರಿಯಾಗಿದೆ. ಆದ್ದರಿಂದ ದಯವಿಟ್ಟು ನಮ್ಮ ಶಾಲೆಗೆ ಅಥವಾ ವೈಯಕ್ತಿಕವಾಗಿ ನನಗೆ ಶಬ್ದಕೋಶವನ್ನು ಕಳಿಸಿಕೊಡಬೇಕೆಂದು ಈ ಮೂಲಕ ವಿನಂತಿಸಿಕೊಳ್ಳುತ್ತೇನೆ. ಅಶ್ವಿನಿ. ಇದು ಮನವಿ ಪತ್ರ. ಇನ್ನೊಂದಿದೆ ನೋಡ್ರಿ, ಇಲ್ಲೇನ್ರಿ ಇದು ಯಾವ್ದು ಲೆಟ್ರು? ಗೆಳೆಯನಿಗೆ ಪತ್ರ ನೋಡ್ರಿ. ನಾಗರಾಜನಿಂದ ನಿರಂಜನಿಗೆ ಪತ್ರ. ನಾಗರಾಜ ಶಿವಮೊಗ್ಗ ಸರ್ಕಾರಿ ಪ್ರೌಢಶಾಲೆ, ನಿರಂಜನ್ ವಿದ್ಯಾನಗರ ಉಡುಪಿ. ಪ್ರಿಯ ನಿರಂಜನ್, ಹೇಗಿದ್ದೀಯಾ? ನಾನು ಸುಖವಾಗಿದ್ದೀನಿ. ಇತ್ತೀಚೆಗೆ ನಮ್ಮ ಶಾಲೆಯ ವಾರ್ಷಿಕ ಪ್ರವಾಸಕ್ಕೆ ಹೋದ ಅನುಭವವನ್ನು ಹಂಚಿಕೊಳ್ಳುತ್ತಿದ್ದೇನೆ. ಬೇಕೆನಿಸಿತು ಅನುಭವವನ್ನು. ಈ ಬಾರಿ ನಾವು ಶ್ರವಣಬೆಳಗೊಳ, ಮಲೆನಾಡು ಹಸಿರು ತಾಣ, ಕೊನೆಗೆ ಆಗುಂಬೆಗೆ ಭೇಟಿ ನೀಡಿದೆವು. ಅಲ್ಲಿ ಪ್ರತಿ ಸ್ಥಳವು ನನ್ನದೇ ವಿಶಿಷ್ಟವನ್ನು ಹೊಂದಿದ್ದು ನೆನಪುಗಳು ನನ್ನ ಮನಸ್ಸಿನಲ್ಲಿ ಇಷ್ಟೊತ್ತಿಗೂ ಉಳಿದಿವೆ. ಮೊದಲು ಶ್ರವಣಬೆಳಗೊಳಕ್ಕೆ ಹೋಗಿದ್ದೆವು. ಗೋಪುರವಂತಹ ಗೋಮಟೇಶ್ವರ ಪ್ರತಿಮೆಯನ್ನು ನೋಡಿದಾಗ
ಭವ್ಯತೆ ನನ್ನನ್ನು ಬೆರಗುಗೊಳಿಸಿತು. ಅಲ್ಲಿನ ಸಣ್ಣ ಮಟ್ಟದ ಮೆಟ್ಟಿಲು ಏರಿದರೂ ಸ್ನೇಹಿತರ ಜೊತೆ ಇರುವುದರಿಂದ ಆಮೇಲೆ ಹಸಿರಿನ ನಾಡವಾದ ತೀರ್ಥಹಳ್ಳಿ ಮಾರ್ಗವಾಗಿ ನಾವು ಮುಂದುವರೆದು ನದಿ ತೀರದಲ್ಲಿ ಸ್ನಾನ ಮಾಡಿ ಎಲ್ಲರೂ ಹೊಸ ಅನುಭವ ಆಯಿತು. ಆಗೊಂಬೆ ಮಳೆಯ ಧಾರೆ ಸುರಿಯುತ್ತಿರುವಾಗ ಸೂರ್ಯಾಸ್ತವನ್ನು ನೋಡುವುದು ಅದ್ಭುತ ಅನುಭವ. ಮೈಯೆಲ್ಲ ಬಿಸಿ ಚಳಿ ಬೀಸಿದರೂ ಪ್ರಕೃತಿ ಭಾವನೆಯನ್ನು ಆ ಸಮಯದಲ್ಲಿ ಅನುಭವಿಸಿದೆವು. ಪ್ರವಾಸದ ವೇಳೆ ನನ್ನ ಸ್ನೇಹಿತ ಹಲವು ಆಟಗಳು ಆಡುತ್ತಾ ನಗುತ್ತಾ ಸಮಯ ಕಳೆದೆವು. ಈ ರೀತಿ ಪ್ರಯಾಣಗಳು ನನ್ನ ಸ್ನೇಹವನ್ನು ಇನ್ನಷ್ಟು ಬಲಗೊಳಿಸಿದವು. ಮುಂದಿನ ಬಾರಿ ನೀನು ನಮ್ಮ ಜೊತೆ ಬರಬೇಕು. ಉಡುಪಿಯ ಖಾದ್ಯಗಳನ್ನು ತಿನ್ನುವ ಆಸೆ ಇದೆ. ನಾನು ಇಷ್ಟೆಲ್ಲ ಹೋಗಿರುವುದಕ್ಕೆ ಸಾಧ್ಯವಿಲ್ಲ. ನಾನು ಇಷ್ಟರಲ್ಲಿಯೇ ಹೋಗುವುದಕ್ಕೆ ಸಾಧ್ಯವಿಲ್ಲ. ಆದುದರಿಂದ ಈ ಪುಟದ ಮೂಲಕ ನಿನಗೆ ಅನುಭವ ಹಂಚಿಕೆ ಕೊಳ್ಳುತ್ತಿದ್ದೇನೆ. ಬರೋಬ್ಬರಿ ಉತ್ತರ ಬರೆಯಬೇಕು. ಸ್ನೇಹಿತ ನಾಗರಾಜ. ಇದೇನ್ರಿ ನಿಮ್ದು 10th ಕ್ಲಾಸ್ 2nd ಚಾಪ್ಟರ್ ಲೆಸನ್ ಬೇಸ್ ಅಸೆಸ್ಮೆಂಟ್ ಎಕ್ಸ್ಪ್ಲನೇಷನ್. ಐ ಹೋಪ್ ನನ್ನ ಇದ್ರ ಪ್ರಕಾರ ನೀವು ಇದನ್ನ ಅರ್ಥ ಮಾಡ್ಕೊಂಡಿದ್ದೀರಾ, ಇದನ್ನ ಸರಿಯಾಗಿ ಯೂಸ್ ಮಾಡ್ಕೋತೀರಾ ಅಂತ ಹೇಳ್ತಾ ಧನ್ಯವಾದಗಳು.